ಅತ್ಯಂತ ಖುಷಿ ಕೊಟ್ಟ ಸಂಭ್ರಮದ ದಿನ ಇವತ್ತು. ಯಾಕಂದರೆ ನಟ ರಿಷಬ್ ಶೆಟ್ಟಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಆಗಿರೋದು. ಅದು 70ನೇ ರಾಷ್ಟ್ರ ಪ್ರಶಸ್ತಿ ಆಗಿದ್ದು. ಯಾಕಂದರೆ ಒಂದು ಕಾಕತಾಳೀಯ ಅನಿಸುತ್ತೆ ನನಗೆ. ಅವ್ರು ಹುಟ್ಟಿದ್ದು 7. ಈ 7 ನಂಬರ್ ಭಾಳ ಅವರಿಗೆ ಹತ್ತಿರದಲ್ಲೇ ಅವರಿಗೆ ಅದೃಷ್ಟ ಅನಿಸುತ್ತೆ. ಈ 7 70 ಕೂಡ ಅದು ಹಾಗೇ ಆಗಿದೆ. ಅದೇನೋ ಗೊತ್ತಿಲ್ಲ. ಆದರೆ ಒಬ್ಬ ಮನುಷ್ಯನ ಶ್ರಮವನ್ನು ನೋಡಿದಾಗ, ಅವ್ರ ಎಫರ್ಟ್ ನೋಡಿದಾಗ ಇಂಥದ್ದೊಂದು ಅವಾರ್ಡ್ ಬೇಕೇ ಬೇಕು. ಅದು ನನ್ನ ಅಣ್ಣನ ವಿಚಾರದಲ್ಲಿ. ನನ್ನ ನೆಚ್ಚಿನ ಹೀರೋ. ನಾನು ಭಾಳ ತೀರಾ ಒಡನಾಟ ಇದ್ದವ್ರು ನಾವೆಲ್ಲ. ಯಾವಾಗಲೂ ಕೂಡ ಈ ನ್ಯಾಷನಲ್ ಅವಾರ್ಡ್ ಬಗ್ಗೆ ಅವರೆಲ್ಲೂ ಕೂಡ ಮಾತಾಡಲಿಲ್ಲ. ಒಂದು ಸಿನಿಮಾಕ್ಕೆ ನನಗೆ ಆಗಲಿ ಇದು ಆಗಲಿ ಒಂದು ನ್ಯಾಷನಲ್ ಅವಾರ್ಡ್ ಬರುತ್ತೆ ಅಂತ ಎಲ್ಲೂ ಕೂಡ ಮಾತಾಡಿದವರಲ್ಲ. ಗೊತ್ತಿತ್ತೇನೋ ಗೊತ್ತಿಲ್ಲ, ಸಿಗ್ಬೋದು ಮುಂದೊಂದು ದಿನ ಅಂಥೇಳಿ. ಯಾಕಂದರೆ ಎಫರ್ಟ್ ಅಷ್ಟು ಹಾಕೋರು. ಕಾಂತಾರದ ಜರ್ನಿ ಅವ್ರ ಜೊತೆಯಲ್ಲೇ ನಾವು ಇದ್ದವರು. ಇಡೀ ಒಂದು 100 ದಿನಗಳ ಶೂಟಿಂಗಲ್ಲಿ ಅವರ ಶ್ರಮಗಳು, ಅವ್ರು ನಿದ್ರೆ ಮಾಡದೆ ಮಾಡುವಂಥ ಕೆಲಸಗಳು, ಸಾಧಾರಣ ಮಿನಿಮಮ್ 18ರಿಂದ 20 ಗಂಟೆ ತನಕ ಕೆಲಸ ಮಾಡೋರು. ನಮಗೆಲ್ಲ ಆಶ್ಚರ್ಯ ಆಗ್ತಿತ್ತು, ಸಿನಿಮಾದಲ್ಲಿ ಇಷ್ಟೆಲ್ಲ ಕಷ್ಟಪಡಬೇಕಾಗತ್ತಲ್ಲ ಅಂತ ಯೋಚನೆ ಮಾಡಿದವರು. ಯಾಕಂದರೆ ನಾವೆಲ್ಲ ಸಿನಿಮಾಕ್ಕೆ ಹೊಸದಾಗಲ್ಲ, ಈಗೀಗ ಬಂದವರು. ಅವರೇ ಕರ್ಕೊಂಡು ಬಂದವರು ನಮ್ಮನ್ನೆಲ್ಲ. ಆದರೆ ನನಗೆ ನನ್ನ ಅಣ್ಣ ಈ ಮಟ್ಟಕ್ಕೆ ನಮ್ಮ ನೆಚ್ಚಿನ ಒಬ್ಬ ವ್ಯಕ್ತಿ, ಅದ್ಭುತ ವ್ಯಕ್ತಿ ರಾಷ್ಟ್ರ ಪ್ರಶಸ್ತಿ ಆಗಿರೋ ಬಗ್ಗೆ ಭಾಳ ಖುಷಿ ಇದೆ. ಕನ್ನಡ ಚಿತ್ರರಂಗದಲ್ಲಿ ಎಲ್ಲರೂ ಹೆಮ್ಮೆ ಪಡುವಂಥ ವಿಚಾರ. ಅನೇಕ ವರ್ಷಗಳ ನಂತರ ಅವಾರ್ಡ್ ಬಂದಿರೋದು. ಈ ಸಿನಿಮಾವನ್ನು ಜನರೇ ಗೆಲ್ಲಿಸಿಕೊಟ್ಟಿದ್ದು. ರಿಷಬ್ ಶೆಟ್ಟರು ಒಂದು ಸಿನಿಮಾ ಅದ್ಭುತವಾಗಿ ಕೆಲಸ ಮಾಡಿ ಒಂದು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾವನ್ನು ಜನರೇ ಇಷ್ಟಪಟ್ಟು ಗೆಲ್ಲಿಸಿಕೊಟ್ಟಿರೋದು. ಯಾವಾಗಲೂ ರಿಷಬ್ ಶೆಟ್ಟರ ಕೈಯಲ್ಲಿ ಇಂತಿಂಥ ಸಿನಿಮಾಗಳು ಬರಲಿ, ಅವ್ರು ಯಾವಾಗಲೂ ಖುಷಿಯಾಗಿರಲಿ, ದೇವರು ಆಯುರಾರೋಗ್ಯವನ್ನು ಕೊಡಲಿ, ಕನ್ನಡ ಜನತೆಗಳು ಯಾವಾಗಲೂ ಅವ್ರು ನೆನಪು ಮಾಡ್ಕೊಳ್ಳೋಂಗೆ ಆಗಲಿ ಅನ್ನೋದು ಹೇಳ್ತಾ ಅವರಿಗೆ ಒಳ್ಳೆಯದಾಗಲಿ.